ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾವು ಈ ವಿಡಿಯೋದಲ್ಲಿ ಭಗವದ್ಗೀತೆ ಉಗಮ ಮತ್ತು ಭಗವದ್ಗೀತೆಯ ಮೂಲದ ಬಗ್ಗೆ ತಿಳಿದುಕೊಳ್ಳೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಭಗವದ್ಗೀತೆ ಮಹಾಭಾರತ ಅನ್ನೋ ಮಹಾನ್ ಗ್ರಂಥದ, ಧಾರ್ಮಿಕ ಗ್ರಂಥದ ಒಂದು ಭಾಗವಾಗಿದೆ. ಆದರೂ ಕೂಡ ನಾವು ಭಗವದ್ಗೀತೆಯನ್ನು ಪ್ರತ್ಯೇಕವಾಗಿ ಒಂದು ಧಾರ್ಮಿಕ ಗ್ರಂಥ ಅಂಥೇಳಿ ನಾವು ಓದ್ತೀವಿ. ಓಕೆ, ಸೊ ಈ ಮಹಾಭಾರತವನ್ನು ಬರೆದವರು ಯಾರು, ಪಾಂಡವರು ಯಾರು, ಕೌರವರು ಯಾರು, ಮಹಾಯುದ್ಧ ಕುರುಕ್ಷೇತ್ರ ಏಕೆ ನಡೆಯುತ್ತದೆ, ಸೊ ಧೃತರಾಷ್ಟ್ರ ಮತ್ತು ಪಾಂಡುವಿನ ತಂದೆ ಯಾರು, ಸೊ ಹೀಗೆ ನಾವು ಇದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಯಾಕಂದರೆ ಪ್ರಶ್ನೆಗಳೇ ಬಂದಿಲ್ಲ ಅಂತ ಹೇಳಿದ್ರೆ ನಮ್ಗೆ ಯಾವತ್ತೂ ಉತ್ತರ ಸಿಗೋದಿಲ್ಲ. ಸೊ ಈ ಭಗವದ್ಗೀತೆ ಕೃತಿ ನಮ್ಮನ್ನು ಕೃಷ್ಣನ ಕಡೆಗೆ ಕರ್ಕೊಂಡು ಹೋಗ್ತಿರೋದಂತೂ ನಿಜ. ಭಗವದ್ಗೀತೆ ಗುರಿ ಮತ್ತು ಸತ್ಯ ಎರಡೂ ಶ್ರೀಕೃಷ್ಣನೇ. ಸೊ ಹಾಗಾಗಿ ನಾವು ಭಗವದ್ಗೀತೆ ಓದೋದಕ್ಕಿಂತ ಮುಂಚೆ ಕೆಲವೊಂದು ಧ್ಯಾನ ಶ್ಲೋಕಗಳನ್ನ ಓದಲೇಬೇಕಾಗುತ್ತದೆ. ಸೊ ಅದರಲ್ಲಿ ಮೊದಲನೇದಾಗಿ ವ್ಯಾಸ ಮಹರ್ಷಿಗಳಿಗೆ ಒಂದು ನಮ್ಮ ಪ್ರಣಾಮವನ್ನು, ನಮನವನ್ನು ಸಲ್ಲಿಸುವಂಥ ಒಂದಿಷ್ಟು ಪ್ರಾರ್ಥನೆ ಇದೆ, ಶ್ಲೋಕಗಳನ್ನ ಓದಲೇಬೇಕು. ಎರಡನೇದಾಗಿ ನಮ್ಮ ಈ ಭಗವದ್ಗೀತೆಯ ತಾಯಿಯಾದಂಥ ಗೀತಾದೇವಿಗೆ, ವಾಗ್ದೇವಿಗೆ ನಾವು ಪ್ರಣಾಮಗಳನ್ನು ಸಲ್ಲಿಸಬೇಕಾಗುತ್ತದೆ. ಮೂರನೇದಾಗಿ ನಾವು ನಮ್ಮ ಶ್ರೀಕೃಷ್ಣ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸೊ ನಾವು ವಸುದೇವನನ್ನು, ಪರಂಧಾಮ ಅಂತ ಹೇಳಿದರೆ ಪರ ಐಹಿಕ ಮತ್ತು ಪರ ಆಪೋಸಿಟ್ ವರ್ಡ್ಸು. ಈ ಪರಂಧಾಮ ಅಂದರೆ ಮನುಷ್ಯನ ಕಟ್ಟ ಕಡೆಯ ಆಶ್ರಯ, ಅವನೇ ಶ್ರೀಕೃಷ್ಣ. ಸೊ ಅವನನ್ನು ಕುರಿತು ನಾವು ಒಂದಿಷ್ಟು ಧ್ಯಾನ ಶ್ಲೋಕಗಳನ್ನು ಓದಿದ ನಂತರವೇ ನಾವು ಭಗವದ್ಗೀತೆಯ ಮೊದಲನೇ ಅಧ್ಯಾಯವನ್ನು ಓದಲಿಕ್ಕೆ ಸಾಧ್ಯ. ಆದರೂ ಅದಕ್ಕಿಂತ ಮುಂಚೆ, ನಾವು ಭಗವದ್ಗೀತೆಯನ್ನು ಮುಟ್ಟೋದಕ್ಕಿಂತ ಮುಂಚೆ ಮಹಾಭಾರತದ ಯುದ್ಧ ಬಗ್ಗೆ ನಮಗೆ ಒಂದಿಷ್ಟು ಕಲ್ಪನೆಯಲ್ಲಾದ್ರೂ ಗೊತ್ತಿರಬೇಕಾಗುತ್ತೆ. ಮಹಾಭಾರತ ಅಂದರೆ ಏನು ಅಂತ. ಮಹಾಭಾರತ ಅನ್ನೋ ಒಂದು ಮಹಾನ್ ಗ್ರಂಥವನ್ನು ವ್ಯಾಸ ಮಹರ್ಷಿಗಳು 5000 ವರ್ಷಗಳ ಹಿಂದೆ ಬರೆದಿದ್ದಾರೆ. ಸೊ ಈ ವ್ಯಾಸಮುನಿಗಳು ಯಾರಪ್ಪ ಅಂತಂದರೆ ಧೃತರಾಷ್ಟ್ರ ಮತ್ತು ಪಾಂಡವಿನ ತಂದೆ. ಅದು ನಮಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಎಷ್ಟೋ ಸಾರಿಗೆ. ಆದರೆ ಅದರ ಹಿಂದೆ ಒಂದು ರೋಚಕ ಕಥೆಗಳು ಇದೆ. ಮಹಾಭಾರತ ಅನ್ನೋದು ಒಂದು ಕಥೆ ಅಲ್ಲ, ಅದರಲ್ಲಿ ಸಾಕಷ್ಟು ಉಪಕಥೆಗಳು ಇದ್ದಾವೆ. ಸೊ ಅದರಿಂದ ನಾವು ಸಾಕಷ್ಟು ನೀತಿಯನ್ನು, ಎಲ್ಲ ರೀತಿಯ ನೀತಿ ಅಂದರೆ ಬರೀ ಜಸ್ಟ್ ಮಾರಲ್ ಅಂತಲ್ಲ, ನೀತಿ ಅಂದರೆ ಧಾರ್ಮಿಕವಾಗಿ, ರಾಜಕೀಯವಾಗಿ, ತತ್ವಜ್ಞಾನದ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ನಮಗೆ ಮಹಾಭಾರತ ಒಂದು ದೊಡ್ಡ ಪಾಠವನ್ನು ಹೇಳಿಕೊಡುತ್ತೆ. ಅದರಲ್ಲಿರುವಂಥ ಭಗವದ್ಗೀತೆಯನ್ನು ಏನು ಅಳವಡಿಸಿದ್ದಾರೆ ಅದು ವೇದ, ಪುರಾಣ, ಉಪನಿಷತ್ತುಗಳ ಸಾರವನ್ನೇ ಅಲ್ಲಿ ಭಗವದ್ಗೀತೆಯ ಒಂದು ಮುಖ್ಯ ಭಾಗವಾಗಿದೆ. ಏಕೆಂದರೆ ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಓಕೆ, ಸೊ ಹೀಗೆ ಮಹಾಭಾರತ ಯುದ್ಧ 18 ದಿವಸಗಳ ನಡೆಯುತ್ತೆ. 18 ದಿನಗಳ ಕಾಲ ನಡೆಯುತ್ತದೆ. ಇದು ಯಾತಕ್ಕಾಗಿ ನಡೀತಿದೆ ಅಂತ ಹೇಳಿದ್ರೆ ಧರ್ಮ ಸಂಸ್ಥಾಪನೆಗಾಗಿ. ಏಕೆಂದರೆ ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನಃ ಪಾರ್ಥೋವತ್ಸಹ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಸೊ ಎಲ್ಲ ಉಪನಿಷತ್ತುಗಳು ಹಸುಗಳಾದರೆ ನಮ್ಮ ಕೃಷ್ಣನಾದ ಗೋಪಾಲನಂದನು ಹಾಲು ಕರೆಯುವಂಥವನು. ಸೊ ಈ ಹಾಲನ್ನು ಬಹಳ ಮುಖ್ಯವಾಗಿ ಯಾರು ಬಯಸ್ತಾ ಇದ್ದಾರೆ ಅಂತ ಹೇಳಿದರೆ ಅರ್ಜುನ ಕರು ಇದ್ದ ಹಾಗೆ. ಸೊ ಹಾಗಾಗಿ ಗೀತೆಯನ್ನು, ಅಮೃತವನ್ನು ಇಡೀ ಮಾನವ ಕುಲಕ್ಕೆ ಉದ್ಧಾರಕ್ಕಾಗಿ ಶ್ರೀಕೃಷ್ಣ ಈ ಭಗವದ್ಗೀತೆಯನ್ನು ಸ್ವಯಂ ಪರಮಾತ್ಮನೇ ಅರ್ಜುನನ ಸಾರಥಿಯಾಗಿ ಬೋಧನೆ ಮಾಡೋದ್ರ ಮೂಲಕ ಜಗತ್ತಿಗೆ ಒಂದು ವಿಶೇಷ ಕೊಡುಗೆ ಅಂತಲೇ ಹೇಳ್ಬೋದು. ಸೊ ಈಗ ನಾವು ಬರೋಣ ಮಹಾಭಾರತದ ಈ ಒಂದು ಮೂಲ ಕಥೆಗೆ. ಸೊ ಇದು ಕುರುವಂಶದ ರಾಜ ಯಾರು, ಶಾಂತನು. ಇವನು ಕುರುವಂಶದ ರಾಜ ಶಾಂತನು. ಸೊ ಶಾಂತನು ತನ್ನ ಧರ್ಮ, ಶಕ್ತಿ, ವೀರತ್ವ, ಒಳ್ಳೆಯತನಕ್ಕೆ ಅವನು ತುಂಬ ಹೆಸರುವಾಸಿಯಾಗಿರ್ತಾನೆ. ಸೊ ಶಾಂತನು ಒಮ್ಮೆ ಏನು ಮಾಡ್ತಾನೆ, ಗಂಗಾದೇವಿಯನ್ನು, ತುಂಬ ರೂಪವತಿಯಾದಂಥ ಗಂಗಾದೇವಿಯನ್ನು ನೋಡ್ತಾನೆ. ಸೊ ಗಂಗಾದೇವಿಯನ್ನು ಹೋಗಿ ಕೇಳ್ತಾನೆ ಶಾಂತನು, ನನ್ನನ್ನು ಮದುವೆ ಆಗ್ತೀಯಾ, ನನ್ನನ್ನು ಏನು ಇಷ್ಟಪಟ್ಟು ಮದುವೆ ಆಗ್ತೀಯಾ ಅಂತ. ಹಾಗಾದಾಗ ಗಂಗಾದೇವಿ ಒಂದೇ ಒಂದು ವಚನವನ್ನು ಕೊಡ್ತೀಯಾ ಅಂತ ಕೇಳ್ತಾಳೆ. ಆ ವಚನ ಏನಪ್ಪ ಅಂತಂದರೆ, ಮದುವೆ ಆದ ನಂತರ ನಾನು ಏನೇ ಮಾಡಿದ್ರೂ ನೀನು ಪ್ರಶ್ನೆ ಮಾಡಬಾರ್ದು. ಇದು ಶಾಂತನಿಗೆ ಗಂಗಾದೇವಿ ಹಾಕುವಂಥ ಒಂದು ಷರತ್ತು ಅಂತಲೇ ಅಂದ್ಕೊಳ್ಳೋಣ. ಶಾಂತನು ಒಪ್ಪಿಕೊಂಡು ಅವರಿಬ್ಬರ ಮದುವೆನೂ ಆಗುತ್ತದೆ. ಮದುವೆಯ ನಂತರ ಒಂದಾದ ಮೇಲೆ ಒಂದು ಮಗು ಹುಟ್ಟುತ್ತಾ ಹೋಗುತ್ತೆ. ಟೋಟಲಿ 7 ಮಕ್ಕಳು ಹುಟ್ಟುತ್ತಾರೆ. ಪ್ರತಿ ಮಗುವನ್ನು ಹುಟ್ಟಿದ ತಕ್ಷಣ ಗಂಗಾದೇವಿ ಅದನ್ನು ನೀರಿಗೆ ಹಾಕುತ್ತಾ ಇರ್ತಾಳೆ, ನೀರಲ್ಲಿ ಮುಳುಗಿಸ್ಬಿಡ್ತಾ ಇರ್ತಾಳೆ. ಆಗ ಬಹಳ ಬೇಜಾರಾಗುತ್ತೆ ಯಾರಿಗೆ, ಶಾಂತನುಗೆ. ಏಕೆಂದರೆ ಪ್ರಶ್ನೆ ಮಾಡೋ ಹಾಗಿಲ್ಲ, ವಚನಬದ್ಧನಾಗಿದ್ದಾನೆ ಅಂತ. ಆದರೂ ಕೂಡ ಅಂಥ ವೀರ 8ನೇ ಮಗು ಹುಟ್ಟಿದಾಗ ಕೇಳ್ತಾನೆ ಗಂಗಾದೇವಿಗೆ, ಯಾಕೆ ಹೀಗೆ ಮಾಡ್ತಿದ್ಯಾ ಅಂತ ಹೇಳಿಬಿಟ್ಟು. ಆ 8ನೇ ಮಗು ಬೇರೆ ಯಾರೂ ಅಲ್ಲ, ನಮ್ಮ ಭೀಷ್ಮ ಪಿತಾಮಹರು.
ಮೊದಲನೇದಾಗಿ ಅವರ ಹೆಸರು ದೇವವ್ರತ ಅಂತ ಆಗಿರುತ್ತೆ. ಆಮೇಲೆ ಯಾವಾಗ ಅವರು ನಾನು ಆಜೀವನ ಪರ್ಯಂತ ಬ್ರಹ್ಮಚಾರಿಯಾಗಿರ್ತೇನೆ ಅಂತ ಪ್ರತಿಜ್ಞೆಯನ್ನು ಮಾಡ್ತಾರೆ, ಆಗ ಅವರ ಹೆಸರು ಭೀಷ್ಮ ಅಂತ ಬರುತ್ತೆ. ಸೊ ಭೀಷ್ಮ ಪ್ರತಿಜ್ಞೆ ಅಂತಲೇ ಭಾಳ ಅವರು ಪ್ರಸಿದ್ಧಿ ಹೊಂದಿದ್ದಾರೆ. ಸೊ ಆ 8ನೇ ಮಗುವಾದಂತಹ ಭೀಷ್ಮರು ಹುಟ್ಟಿದಾಗ, ದೇವವ್ರತನಾಗಿ ಹುಟ್ಟಿದಾಗ ಶಂತನು ಪ್ರಶ್ನೆ ಮಾಡ್ತಾನೆ ಗಂಗಾದೇವಿಗೆ, ಯಾಕೆ ಹೀಗೆ ಮಾಡ್ತಿದ್ಯಾ ಅಂತಂದ್ಬಿಟ್ಟು. ಆ ತಕ್ಷಣವೇ ಗಂಗಾದೇವಿ ಏನು ಮಾಡ್ತಾಳೆ, ಆ ಮಗುವನ್ನು ಶಾಂತನ ಕೈಗೆ ಕೊಟ್ಟು ಶಾಂತನನ್ನು ಬಿಟ್ಟು ಹೋಗ್ಬಿಡ್ತಾಳೆ. ಸೊ ಹಾಗಾಗಿ ಆ ಮಗುವನ್ನು ಶಾಂತನು ಸಾಕ್ತಾರೆ. ಮತ್ತು ಹಲವು ವರ್ಷಗಳ ನಂತರ ಅವರು ಹೀಗೆ ಇನ್ನೊಂದು ಹೆಣ್ಣುಮಗಳು, ಅವಳು ಸತ್ಯವತಿ, ಅವಳು ಒಬ್ಬ ಮೀನುಗಾರನ ಮಗಳಾಗಿರ್ತಾಳೆ. ಸತ್ಯವತಿಯನ್ನು ನೋಡಿ ಅವರು ಮೋಹಿತರಾಗಿ ಸತ್ಯವತಿಯನ್ನು ಮದುವೆ ಆಗ್ತೀಯ ಅಂತ ಕೇಳುತ್ತಾರೆ. ಸೊ ಅದಕ್ಕಿಂತ ಹಿಂದೆ ಸತ್ಯವತಿಯನ್ನು ಪರಾಶರ ಅನ್ನೋ ಒಬ್ಬ ಮಹರ್ಷಿಗಳು ಸಂಭೋಗದಿಂದ, ಇನ್ನೂ ಅವಳು ಮದುವೆ ಆಗಿರೋದಿಲ್ಲ, ಹಾಗೇ ಪರಾಶರ ಅನ್ನೋ ಒಬ್ಬ ಋಷಿಗಳು ಅವಳನ್ನು ಇಷ್ಟಪಟ್ಟು ಅವರ ಸಂಭೋಗದಿಂದ ಮಗು ಆಗಿರುತ್ತೆ. ಆ ಮಗುವಿನ ಹೆಸರೇ ವ್ಯಾಸ ಮಹರ್ಷಿಗಳು. ವ್ಯಾಸ ಮಹರ್ಷಿಗಳು ತುಂಬ ಕುರೂಪರ, ಅವ್ರ ಮೊದಲನೇ ಹೆಸರು ಬೇರೆ ಇರುತ್ತೆ. ಅವರು ತುಂಬ ಬುದ್ಧಿಶಕ್ತಿ ಮತ್ತು ಅವರ ಒಂದು ಧರ್ಮಗ್ರಂಥಗಳಿಂದ ಅವ್ರಿಗೆ ನಾವು ವ್ಯಾಸ ಮಹರ್ಷಿ ಅಂತೇಳಿ ಹೆಸರಾಯಿತು. ಅವರು ತುಂಬ ಕುರೂಪವಾಗಿರ್ತಾರೆ. ತುಂಬ ಒಂದು ಏನಪ್ಪ ಅಂತಂದರೆ ಅವ್ರನ್ನ ಕಂಡ್ರೆ ಎಲ್ಲ ಹೆಣ್ಮಕ್ಳು ಭಯಪಡ್ತಿರ್ತಾರೆ. ಸೊ ಹಾಗಾಗಿ ಯಾರೂ ಇಷ್ಟಪಡ್ತಿಲ್ಲ ವ್ಯಾಸಮುನಿಗಳನ್ನು. ನಂತರ ಸತ್ಯವತಿ ಹಾಗೆ ಇದ್ರೂ ಕೂಡ ಒಮ್ಮೆ ಏನಾಗುತ್ತೆ, ಆ ಶಂತನು ಬಂದುಬಿಟ್ಟು ಇವಳನ್ನು ನೋಡಿದಾಗ, ಇವಳಿಗಿನ್ನೂ ಮದುವೆ ಆಗಿರಲ್ಲ, ಆದ್ರೂ ವ್ಯಾಸಮುನಿಗಳು ಹುಟ್ಟಿರ್ತಾರೆ, ಆದರೂ ಆ ಮಗು ಅವರಿಂದ ದೂರ ಆಗಿ ಬೆಳೀತಾ ಇರುತ್ತೆ ವ್ಯಾಸ ಮಹರ್ಷಿಗಳು. ಓಕೆ, ಸಣ್ಣವರಿದ್ದಾಗ ಸತ್ಯವತಿಯನ್ನು ಇವರು ಶಂತನು ಮದುವೆ ಆಗ್ತಾರೆ. ಮದುವೆಗಿಂತ ಮುಂಚೆ ಅವರ ತಂದೆ, ಸತ್ಯವತಿಯ ತಂದೆ ಕೂಡ ಒಂದು ವಚನವನ್ನು ಕೇಳ್ತಾರೆ. ಯಾರಿಗೆ? ಶಂತನುಗೆ. ಏನಂತ ಅಂದರೆ, ನನ್ನ ಮಗಳ ಮಕ್ಕಳೇ ಈ ಗುರುವಂಶವನ್ನು ಆಡಳಿತ ಮಾಡಬೇಕು, ಹಾಗಿದ್ರೆ ಮಾತ್ರ ನನ್ನ ಮಗಳನ್ನು ನಿನಗೆ ಕೊಡ್ತೀನಿ ಅಂತ ಶಂತನುಗೆ ಹೇಳ್ತಾರೆ. ಶಂತನು ಕೂಡ ಒಪ್ಪುತ್ತಾನೆ. ಅದೇ ರೀತಿಯಾಗಿ ಸತ್ಯವತಿ ಮತ್ತು ಶಂತನು ಅವರ ಮದುವೆ ಆಗುತ್ತದೆ. ಅವರಿಗೆ 2 ಗಂಡು ಮಕ್ಕಳು ಹುಟ್ಟುತ್ತಾರೆ. ಕುರುವಂಶದ ಈ ರಾಜನಿಗೆ, ಶಂತನು ರಾಜನಿಗೆ 2 ಗಂಡು ಮಕ್ಕಳು ಹುಟ್ಟುತ್ತಾರೆ. ಒಬ್ಬನು ಚಿತ್ರಾಂಗದ, ಎರಡನೇವನು ವಿಚಿತ್ರವೀರ್ಯ ಅಂತ ಹೇಳಿಬಿಟ್ಟು. ಸೊ ಚಿತ್ರಾಂಗದ ಯಾವುದೋ ಯುದ್ಧದಲ್ಲಿ ತೀರಿ ಹೋಗ್ತಾನೆ. ಆನಂತರ 2ನೇ ಮಗುವಾದಂತಹ ವಿಚಿತ್ರವೀರ್ಯ ರಾಜನಾಗ್ತಾನೆ ಕುರುವಂಶಕ್ಕೆ. ಆ ವಿಚಿತ್ರವೀರ್ಯನಿಗೆ ಕಾಶಿ ರಾಜನ ಮಕ್ಕಳಾದಂತಹ ಅಂಬಿಕಾ ಮತ್ತು ಅಂಬಾಲಿಕಾ ಅನ್ನೋ 2 ಹೆಣ್ಣು ಮಕ್ಕಳನ್ನು ವಿಚಿತ್ರವೀರ್ಯಗೆ ಮದುವೆ ಮಾಡಿ ಕೊಡ್ತಾರೆ. ತುಂಬ ಸಂಭ್ರಮದಿಂದ ಮದುವೆ ಮಾಡಿ ಕೊಡ್ತಾರೆ. ಆದರೆ ವಿಚಿತ್ರವೀರ್ಯ ಹಲವು ವರ್ಷಗಳ ನಂತರ ಮಕ್ಕಳಿಲ್ದೇ ಸತ್ತು ಹೋಗ್ತಾನೆ. ಆಗ ಸತ್ಯವತಿ, ಅತ್ತೆಯಾದಂಥ ಸತ್ಯವತಿಗೆ, ಅಂದರೆ ವಿಚಿತ್ರವೀರ್ಯನ ತಾಯಿಗೆ, ಸತ್ಯವತಿಗೆ ತುಂಬ ಬೇಜಾರಾಗುತ್ತೆ. ನಮ್ಮ ಕುರುವಂಶವನ್ನು ಮುಂದೆ ಹೇಗೆ ಮುಂದುವರಿಸೋದು ಅಂತ ಹೇಳಿಬಿಟ್ಟು ಅವಳು ತುಂಬ ಚಿಂತೆಯನ್ನು ಪಟ್ಬಿಟ್ಟು ಭೀಷ್ಮನನ್ನು ಕರೀತಾರೆ.